ಎಲ್ಲರಿಗೂ moral stories always helps us to get the vocabulary well, and it will get registered very well in the mind. Agree? So this is a moral story which I am going to talk about. A person always who used to say thank God, thank God. So if time permits, I'll write it, this story, and then paste it in the description box later. If not, as you keep listening, actually vocabulary we get it by listening only, not just because of we watch. In the beginning we take help while watching. Let me start. Sometimes I'll be keep explaining through English also. ಒಂದು ಊರು ಇತ್ತು, ಒಂದು ಊರು ಇತ್ತು. That means there was a place, or there was a village, or there was a town. ಆ ಊರಿನಲ್ಲಿ ಆ್ಯಕ್ಚುಲಿ ಊರಿನಲ್ಲಿ ಇಸ್ ದಿ ಫುಲ್ ವರ್ಡ್, ಬಟ್ ವಿ ಸೇ ಊರಿನಲ್ಲಿ, ORINALLI. ಓಕೆ, ಊರು ಇಸ್ ದಿ ಪ್ಲೇಸ್, ಊರಿನಲ್ಲಿ ಇಸ್ ದಿ ಇನ್ ದಟ್ ವಿಲೇಜ್ ಆರ್ ಇನ್ ದಟ್ ಪ್ಲೇಸ್, ಇನ್ ದಟ್ ಟೌನ್. ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆರ್ ಒಬ್ಬ ಮನುಷ್ಯ ಇದ್ದ ಇಸ್ ಆ್ಯಕ್ಚುಲಿ ಪಾಸ್ಟ್. ಹಿ ವಾಸ್ ದೇರ್, ಅಬೌಟ್ ಎ ಮೇಲ್ ಇದ್ದ. ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಕಮಿಂಗ್ ಬ್ಯಾಕ್, ಒಂದು ಊರಿತ್ತು, ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಇಸ್ ಆ್ಯಕ್ಚುಲಿ ಹಿ ಸದಾ ಕಾಲ ಆರ್ ಯಾವಾಗಲೂ ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದ, ಆರ್ ಹೇಳ್ತಾ ಇರ್ತಿದ್ದ. ಸೊ ವಿ ಕ್ಯಾನ್ ಆ್ಯಕ್ಚುಲಿ ಯೂಸ್ ಹೇಳ್ತಾ ಇದ್ದ. ದಟ್ ಮೀನ್ಸ್ ಹಿ ಯೂಸ್ ಟು ಕೀಪ್ ಟೆಲ್ಲಿಂಗ್ ಆಲ್ವೇಸ್ ಥ್ಯಾಂಕ್ ಗಾಡ್. ಅವನು ಸದಾ ಕಾಲ ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದ. ಎಲ್ಲರೂ ಅವನನ್ನು ಟು ಹಿಮ್, ಆಲ್ ಪೀಪಲ್, ವಾಟ್ ದೇ ಆ್ಯಕ್ಚುಲಿ ಯೂಸ್ ಟು ಥಿಂಕ್ ಅಬೌಟ್ ಹಿಮ್, ಯೂಸ್ ಟು ಥಿಂಕ್ ಈಸ್ ನಥಿಂಗ್, ಹಿ ಹ್ಯಾಸ್ ಆ್ಯಕ್ಚುಲಿ ಗಾನ್ ಮ್ಯಾಡ್, ಲೈಕ್ ದಟ್. ಎಲ್ಲರೂ ಅವನನ್ನು ಒಬ್ಬ ಹುಚ್ಚ ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಒಬ್ಬ ಹುಚ್ಚನ ಥರ ಈಸ್ ಆ್ಯಕ್ಚುಲಿ ಲೈಕ್ ದಟ್. ಓಕೆ, ಈಸ್ ಲೈಕ್ ಎ ಮ್ಯಾಡ್. ಅವನು ಒಬ್ಬ ಹುಚ್ಚಿನ ಥರ ಅಂತ ಅಂದ್ಕೊಳ್ತಾ ಇದ್ರು. ವಾಟ್ ಈಸ್ ಅಂದ್ಕೊಳ್ತಾ ಇದ್ರು? ದೇ ಯೂಸ್ ಟು ಫೀಲ್. ಅಂದುಕೋ ಇಸ್ ದಿ ವರ್ಬ್ ಆ್ಯಕ್ಚುಲಿ, ಥಿಂಕ್ ಲೈಕ್ ದಟ್. ಓಕೆ, ಸಮझ लो बोलने के लिए. ಅಂದ್ಕೋ, ಅಂದ್ಕೊಳ್ಳಿ, ದೇರ್ ಆಲ್ ಆ್ಯಕ್ಚುಲಿ ಕಮ್ಸ್ ಅಂಡರ್ ಕೋವರ್ಬ್ಸ್. ಲೆಟ್ ಮೀ ಎಕ್ಸ್ಪ್ಲೇನ್ ಒನ್ಸ್ ಅಬೌಟ್ ದಿ ಕೋವರ್ಬ್ಸ್. ಮಾಡ್ಕೋ, ಹಾಕ್ಕೋ, ಅಂದ್ಕೋ, ಸೊ ನೋಡ್ಕೋ, ಕೂತ್ಕೋ, ಆಲ್ ದೇರ್ ಆಲ್ ಆ್ಯಕ್ಚುಲಿ ಕೋವರ್ಬ್ಸ್. And there are few suverbs also. Let me explain. ಅಂದ್ಕೊಳ್ತಾ ಇದ್ರು, ದೇ ಯೂಸ್ ಟು ಥಿಂಕ್ ಲೈಕ್ ದಟ್. ಕಮಿಂಗ್ ಬ್ಯಾಕ್, ಒಂದು ಊರಿತ್ತು, ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಸದಾಕಾಲ ಆರ್ ಯಾವಾಗಲೂ ಥ್ಯಾಂಕ್ ಗಾಡ್ ಅಂತ ಇದ್ದ. ಆ ಊರಿನಲ್ಲಿ ಎಲ್ಲರೂ ಅವನನ್ನು ಒಬ್ಬ ಹುಚ್ಚನ ಥರ, ಇವನು ಇಸ್ ಆ್ಯಕ್ಚುಲಿ ಹೀ ಈಸ್ ದಿಸ್ ಪರ್ಸನ್, ಅವನು ದಟ್ ಪರ್ಸನ್, ಲೈಕ್ ದಟ್ ಅಂತ ಅಂದ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಅಂದುಕೊಳ್ಳುತ್ತಾ ಇದ್ದರು, ಫುಲ್ ವರ್ಡ್. ಬಟ್ ಯು ಕ್ಯಾನ್ ಸಿಂಪ್ಲಿಫೈ, ಯು ಕ್ಯಾನ್ ಸಿ ಆ್ಯಕ್ಚುಲಿ ವಾಟ್ ಆಲ್ ದಿ ಲೆಟರ್ಸ್ ಆ್ಯಕ್ಚುಲಿ ಈಸ್, ಮೇಕ್ ಇಟ್ ಸೈಲೆಂಟ್. ಆ್ಯಕ್ಚುಲಿ ದ ಡಿ ಈಸ್ ಆಲ್ಸೋ ನಾಟ್ ಬೀಯಿಂಗ್ ಹರ್ಡ್. ಅಂದ್ಕೊಳ್ತಾ ಇದ್ರು. ಒಂದು ಸಾರಿ ಅಲ್ಲಿ ಒಂದು ಬಂಡೆ ಇತ್ತು. ಬಂಡೆ ಈಸ್ ಆ್ಯಕ್ಚುಲಿ ರಾಕ್. ಓಕೆ, ಬಂಡೆ ಇತ್ತು. ಬಂಡೆನ ಹೊಡೆಯೋದಕ್ಕೆ, ದಟ್ ಮೀನ್ಸ್ ಟು ಬೀಟ್ ಆರ್ ಟು ಬ್ಲಾಸ್ಟ್. ಬಂಡೆನ ಹೊಡೆಯೋದಕ್ಕೆ ಒಂದು ಬಾಂಬ್ ಇಟ್ಟಿದ್ರು. ವಾಟ್ ಇಸ್ ದಿಸ್ ಇಟ್ಟಿದ್ರು? ಪಾಸ್ಟ್ ಪರ್ಫೆಕ್ಟ್. ಇಟ್ ಪ್ಲಸ್ ಇದ್ರು. ಐ ಆಮ್ ಗೋಯಿಂಗ್ ಟು ಮೇಕ್ ಫ್ಯೂ ವಿಡಿಯೋಸ್ how to actually get the present perfect and past perfect, and I'll actually place them in the separate playlist that would help you to get the present perfect and past perfect. ಇಟ್ಟಿದ್ರು, they had kept. ಅಲ್ಲಿ ಒಂದು ಬಂಡೆ ಇತ್ತು. ಬಂಡೆನ ಹೊಡೆಯೋದಕ್ಕೆ, ಬಂಡೆಯನ್ನು ಆ್ಯಕ್ಚುಲಿ ಇಟ್ ಈಸ್, ಬಟ್ ವಿ ಸೇ ಬಂಡೆನ ಹೊಡೆಯೋದಕ್ಕೆ
ಒಂದು ಬಾಂಬ್ ಇಟ್ಟಿದ್ದರು, ಬ್ಲಾಸ್ಟ್ ಮಾಡೋದಕ್ಕೆ ಒಂದು ಬಾಂಬ್ ಇಟ್ಟಿದ್ದರು. ಸಡನ್ನಾಗಿ ತಕ್ಷಣ ಇವನು ಅಲ್ಲಿ ಹೋಗ್ತಾ ಇದ್ದ, ಹಿ ವಾಸ್ ಗೋಯಿಂಗ್ ದೇರ್, ಆ ದಾರಿನಲ್ಲಿ ಹೋಗ್ತಾ ಇದ್ದ. ಆ ಬಂಡೆ ಬ್ಲಾಸ್ಟ್ ಆಯಿತು, ಆ ಬಂಡೆ ಹೊಡೆದು ಹೋಯಿತು. ಓಕೆ, ಆ್ಯಕ್ಚುಲಿ ಇಟ್ ಗಾಟ್ ಬ್ಲಾಸ್ಟೆಡ್, ಹೊಡೆದು ಹೋಯಿತು. ಆ ಬಂಡೆದು ಒಂದು ದೊಡ್ಡ ಕಲ್ಲು, ಓಕೆ, ಆ ಬಂಡೆಯ ಒಂದು ದೊಡ್ಡ ಕಲ್ಲು, ಬಿಗ್ ಸ್ಟೋನ್ ಬಂದು केम अंड आकर वो जो हमने हिंदी में यूज़ करते हैं, बंदू ಇವನ ಕಾಲ್ ಮೇಲೆ ಬಿತ್ತು. ಇಟ್ ಆ್ಯಕ್ಚುಲಿ ಬಿತ್ತು ಇವನ ಕಾಲ್ ಮೇಲೆ ಬಿತ್ತು. ಇಟ್ ಫೆಲ್ ಆನ್ ಹಿಸ್ ಲೆಗ್. ಕಾಲು ಜಜ್ಜಿ ಆಗೋಯಿತು. ಮೀನ್ಸ್ ಲೆಗ್ ಗಾಟ್ ಸ್ಮ್ಯಾಶ್ಡ್. ಕಾಲು ಜಜ್ಜಿ ಆಗೋಯಿತು. ಅವನಿಗೆ ನಡೆಯೋದಕ್ಕೆ ಆಗಲಿಲ್ಲ. ಹಿ ಕುಡಂಟ್ ಏಬಲ್ ಟು ವಾಕ್. ರಕ್ತ ಬರ್ತಾ ಇದೆ, ಬ್ಲಡ್ ಈಸ್ ಕಮಿಂಗ್ ಔಟ್. ರಕ್ತ ಬರ್ತಾ ಇದೆ, ಬ್ಲಡ್ ಈಸ್ ಕಮಿಂಗ್. ಕಣ್ಣಲ್ಲಿ ನೀರು ಬರ್ತಾ ಇದೆ. ಮೀನ್ಸ್ ಟೀಯರ್ಸ್ ಆರ್ ಕಮಿಂಗ್ ಇನ್ ಹಿಸ್ ಐಸ್. ನೋವು ಆಗ್ತಾ ಇದೆ. ಈಸ್ ಆ್ಯಕ್ಚುಲಿ ಗೆಟಿಂಗ್ ಪೇಯ್ನ್. ಅವನು ಥ್ಯಾಂಕ್ ಗಾಡ್ ಅಂದ. ವಾಟ್ ಈಸ್ ಅಂದ? ಹಿ ಸೆಡ್, ಓಕೆ, ಅಂದ. ಹಿ ಸೆಡ್ ಥ್ಯಾಂಕ್ ಗಾಡ್. ಅಲ್ಲಿ ಸುತ್ತಮುತ್ತ ಇದ್ದ ಜನರು ಬಂದರು. ದ ಪೀಪಲ್ ಹೂ ವರ್ ದೇರ್, ಹೂ ವರ್ ದೇರ್ ಆರ್ ವಿಚ್ ವಾಸ್ ದೇರ್ ಕೈಂಡ್ ಆಫ್ ಥಿಂಗ್. ಅಲ್ಲಿ ಸುತ್ತ ಈಸ್ ಅರೌಂಡ್, ಸುತ್ತಲೂ ಇದ್ದ ಜನರು ಬಂದರು. ಇವನು ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದ. ಈ ವಾಸ್ ಕೀಪ್ ಟೆಲ್ಲಿಂಗ್ ಥ್ಯಾಂಕ್ ಗಾಡ್ ಹೇಳ್ತಾ ಇದ್ದ. ವಾಸ್ ಟೆಲ್ಲಿಂಗ್. ಅವರು ಇಷ್ಟು ದಿನ ಅವನು ಹುಚ್ಚನ ಥರ ಅಂತ ಅಂದ್ಕೊಳ್ತಾ ಇದ್ದರು. ಟಿಲ್ ನೌ ದೇ ಯೂಸ್ ಟು ಫೀಲ್ ಈಸ್ ಲೈಕ್ ಎ ಮ್ಯಾಡ್. ಈಗ ಅವರಿಗೆ ಅರ್ಥ ಆಯಿತು, ಇವನು ನಿಜವಾಗಲೂ ಹುಚ್ಚ. ನೌ ದೇ ಕುಡ್ ಅಂಡರ್ಸ್ಟ್ಯಾಂಡ್. ಈಗ ಅವರಿಗೆ, ಫಾರ್ ದೋಸ್ ಪೀಪಲ್ ಆರ್ ಫಾರ್ ಹಿಮ್ ಆರ್ ಫಾರ್ ದೆಮ್ ಆರ್ ಫಾರ್ ಹರ್, ಅರ್ಥ ಆಯಿತು. ದೇ ಕುಡ್ ಅಂಡರ್ಸ್ಟ್ಯಾಂಡ್, ಇವನು ನಿಜವಾಗ್ಲೂ ಹುಚ್ಚ, ಈಸ್ ರಿಯಲಿ ಮ್ಯಾಡ್. ಓಕೆ, ಸೊ ಅವರು ಕೇಳಿದ್ರು, ಅಲ್ಲಯ್ಯ, ಐ ಮ್ಯಾನ್, ನಿನಗೆ ಕಾಲು ಹೋಗ್ಬಿಡ್ತು, ನಿನ್ನ ಕಾಲು ಹೋಯ್ತಪ್ಪ, ಯು ಲಾಸ್ಟ್ ಯುವರ್ ಲೆಗ್. ಸೊ ನಿನ್ನ ಕಾಲು ಜಜ್ಜಿ ಆಗೋಯ್ತು, ಗಾಟ್ ಸ್ಮ್ಯಾಶ್ಡ್. ಆದರೂ ಸ್ಟಿಲ್ ನೀನು ಯು ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದೀಯಾ. ಸ್ಟಿಲ್ ಯು ಆರ್ ಆ್ಯಕ್ಚುಲಿ ಸೇಯಿಂಗ್ ಥ್ಯಾಂಕ್ ಗಾಡ್. ಏನಾಯಿತು ನಿನಗೆ? ಯಾಕೆ ಈ ಥರ ನೀನು? ವಾಟ್ ಹ್ಯಾಪನ್ ಟು ಯು? ವೈ ಯು ಆರ್ ಲೈಕ್ ದಿಸ್? ಅವನು ಒಂದು ಮಾತು ಹೇಳ್ದ. ಈ ಟೋಲ್ಡ್ ಒನ್ ಥಿಂಗ್. ನೋಡಿ, ಕಲ್ಲು ಬಂದು ನನ್ನ ತಲೆ ಮೇಲೆ ಬೀಳ್ಬೋದಾಗಿತ್ತು. ಇಟ್ ಕುಡ್ ಹ್ಯಾವ್ ಫೆಲ್. ಓಕೆ, ದಟ್ ಈಸ್ ದಿ ಥಿಂಗ್. ಇಟ್ ಕುಡ್ ಹ್ಯಾವ್ ಫೆಲ್ ಆನ್ ಮೈ ಹೆಡ್. ನನ್ನ ತಲೆ ಮೇಲೆ ಬಿದ್ದಿದ್ದರೆ, ಇಫ್ ಅಟ್ ಆಲ್ ದಟ್ ವುಡ್ ಹ್ಯಾವ್ ಹ್ಯಾಪನ್, ಓಕೆ, ದೆನ್ ಐ ವುಡ್ ಹ್ಯಾವ್ ನಾಟ್ ಬೀನ್ ದೇರ್. ಅಗ್ರಿ. ನಾನು ಇರ್ತಾನೇ ಇರಲಿಲ್ಲ. ಕಾಲು ಅದು ಬಂದು ನನ್ನ ಕಾಲ್ ಮೇಲೆ ಬಿತ್ತು. ಇಟ್ ಕೇಮ್ ಆ್ಯಂಡ್ ಇಟ್ ಫೆಲ್ ಆನ್ ಮೈ ಲೆಗ್. ಅದಕ್ಕೆ ನಾನು ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ಸೇಯಿಂಗ್ ಥ್ಯಾಂಕ್ ಗಾಡ್. ಸೊ ವಾಟ್ ಈಸ್ ದಟ್ ಮೀನ್? ಹಿ ಸೇಸ್, ಇಫ್ ಅಟ್ ಆಲ್ it would have fell on his leg, then he would have not been there now. He would have gone already. But he just fell on his leg. So he's thanking God. Thank God it didn't fell on my head. It just fell on my leg. See how positive thinking he had got, isn't it? So if we all of us actually have such kind of positive thinkings, we can actually change many things. We can see many good things in us, and we can see many good things in others also, isn't it? So once again, let me just say quickly this story. ಒಂದು ಊರು ಇತ್ತು. ಆ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಯಾವಾಗಲೂ ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದ. ಆ ಊರಿನ ಜನರು ಇವನ ಬಗ್ಗೆ, ಅಬೌಟ್ ಹಿಮ್, ಇವನು ಒಬ್ಬ ಹುಚ್ಚನ ಥರ ಅಂತ ಅಂದ್ಕೊಳ್ತಾ ಇದ್ದರು. ಒಂದು ಸಾರಿ, ಒನ್ ಟೈಮ್ ಆರ್ ಒನ್ಸ್, ಆ ಊರಿನಲ್ಲಿ ಒಂದು ಬಂಡೆ ಇತ್ತು. ದೇರ್ ವಾಸ್ ಎ ರಾಕ್. ಆ ಬಂಡೆನ ಹೊಡೆಯೋದಕ್ಕೆ ಒಂದು ಬಾಂಬ್ ಇಟ್ಟಿದ್ದರು. ಇವನು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಹಿ ವಾಸ್ ಗೋಯಿಂಗ್ ಬೈ ವಾಕಿಂಗ್. ನಡ್ಕೊಂಡು ಬೈ ವಾಕ್ ಹೋಗ್ತಾ ಇದ್ದ. ಅದೇ ಸಮಯಕ್ಕೆ, ಅಟ್ ದ ಸೇಮ್ ಟೈಮ್, ಆ ಬಾಂಬ್ ಬ್ಲಾಸ್ಟ್ ಆಯಿತು. ಆ ಬಂಡೆ ಹೊಡೆದೋಯ್ತು. ಬಂಡೆ ಹೊಡೆದು ಆ ಬಂಡೆಯ ಒಂದು ದೊಡ್ಡ ಕಲ್ಲು ಬಂದು ಇವನ ಕಾಲ ಮೇಲೆ ಬಿತ್ತು.
ಇವನ ಕಾಲು ಜಜ್ಜಿಯಾಗೋಯಿತು. ಈಗ ಅವನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಾಲಿನಲ್ಲಿ ರಕ್ತ ಬರ್ತಾ ಇದೆ. ಆದರೂ ಅವನು ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದ. ಅವನಿಗೆ ನೋವು ಆಗ್ತಾ ಇದೆ, ಆದರೂ ಕೂಡ ಅವನು ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದಾನೆ. ಸುತ್ತ ಇದ್ದ ಎಲ್ಲ ಜನರು ಬಂದು ಅವನನ್ನು ಕೇಳಿದ್ರು. ಕೇಳಿದ್ರು, ಯಾಕೆ ಏನಾಯಿತು ನಿನಗೆ? ಏನಾಯಿತು ನಿನಗೆ? ಯಾಕೆ ಈ ಥರ ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದೆಯಾ? ನಿನ್ನ ಕಾಲು ಹೋಯಿತು, ಆದರೂ ಕೂಡ ನೀನು ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದೆಯಾ? ಅವನು ಒಂದು ಮಾತು ಹೇಳ್ದ, ನೋಡಿ, ಆ ಕಲ್ಲು ಬಂದು ನನ್ನ ತಲೆ ಮೇಲೆ ಬೀಳಲಿಲ್ಲ. ಇಟ್ ಡಿಂಟ್ ಫಾಲ್, ಬೀಳಲಿಲ್ಲ, ನನ್ನ ತಲೆ ಮೇಲೆ ಬೀಳಲಿಲ್ಲ, ಬರೀ ನನ್ನ ಕಾಲ ಮೇಲೆ ಬಿದ್ದಿದೆ. ಇಟ್ ಹ್ಯಾಸ್ ಫಾಲನ್. ಅದು ಬರೀ ನನ್ನ ಕಾಲ ಮೇಲೆ ಬಿದ್ದಿದೆ, ನನ್ನ ತಲೆ ಮೇಲೆ ಬೀಳಲಿಲ್ಲ. ಅದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ದೇವರು ಬರೀ ನನ್ನ ಕಾಲ ಮೇಲೆ ಮಾತ್ರ ಬೀಳಿಸಿದ್ದಾನೆ, ನನ್ನ ತಲೆ ಮೇಲೆ ಬೀಳಿಸಲಿಲ್ಲ ಅಂತ. ಅದಕ್ಕೆ ನಾನು ಥ್ಯಾಂಕ್ ಗಾಡ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ದಟ್ಸ್ ವೈ. ಓಕೆ, so I could able to complete the story, a small story. I hope this would help you to learn a lot vocabulary. ಎಲ್ರಿಗೂ ನಮಸ್ಕಾರ. ನಮಸ್ತೆ to all.